ಇದು ನ್ಯೂಸ್ 18 ಕನ್ನಡ. ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ, ದೇಶ, ವಿದೇಶದಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನ. ನಂದಿನಿ ಜೊತೆ ಅಮೂಲ್ ವಿಲೀನವಾಗುವಂತ ಸುದ್ದಿ ಬಗ್ಗೆ ಸಿಎಂ ಬೊಮ್ಮಾಯಿ ಎಲ್ಲ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ. ನಂದಿನಿ ಮತ್ತು ಅಮೂಲ್ ಸಹಕಾರದಿಂದ ಸಾಗಬೇಕು, ಹಾಗಂತ ಮರ್ಜ್ ಮಾಡೋದಾಗ್ಲಿ ಇನ್ನೊಂದು ಮಾಡೋದಾಗ್ಲಿ ಅಲ್ಲ ಅಂತ ಹೇಳಿದ್ರು. ಇನ್ನು ಸಹಕಾರಿ ಸಚಿವ ಎಸ್ ಟಿ ಸೋಮಶೇಖರ್ ಮಾತನಾಡಿದ್ದು, ಅಮೂಲ್ ಜೊತೆ ನಮ್ಮ KMF ವಿಲೀನ ಮಾಡುವ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ. ಆದರೆ ಕಾಂಗ್ರೆಸ್ JDS ನಾಯಕರಿಗೆ ಈ ಪ್ರಶ್ನೆ ಯಾಕೆ ಹುಟ್ಟಿಕೊಳ್ತೋ ಗೊತ್ತಿಲ್ಲ ಅಂತ ಹೇಳಿದ್ರು. ಅಮೂಲ್ KMF ವಿಲೀನ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆಯನ್ನು ನೀಡಿದ್ದಾರೆ. ನಂದಿನಿ ಮತ್ತು ಅಮೂಲ್ ಒಟ್ಟಿಗೆ ಮಾರ್ಕೆಟಿಂಗ್ ಮಾಡುವ ಬಗ್ಗೆ ಅಮಿತ್ ಶಾ ಹೇಳಿದ್ದಾರೆ. ಎರಡನ್ನೂ ಕೂಡ ಮರ್ಜ್ ಮಾಡುವ ಬಗ್ಗೆ ಹೇಳಿಲ್ಲ ಅಂತ ಹೇಳಿದ್ರು. ಒಬ್ರಿಗೊಬ್ರು ಸಹಾಯ ಮಾಡಬೇಕು, ಮಾರ್ಕೆಟಲ್ಲೇ ಸಹಾಯ ಮಾಡಬೇಕು. ಎರಡು ದೊಡ್ಡ ಸಂಸ್ಥೆಗಳು, ಇವೆರಡು ಸಂಸ್ಥೆಗಳು ಕಾಂಪ್ಲಿಮೆಂಟಿಂಗ್ ಕೆಲಸ ಮಾಡಬೇಕು. ಅದರ ಅರ್ಥ ಮರ್ಜ್ ಮಾಡೋದಾಗಲಿ ಇನ್ನೊಂದಲ್ಲ. ನಂದಿನಿ ಅಸ್ತಿತ್ವ ಇದ್ದೇ ಇರ್ತದೆ, ಇನ್ನು 100 ವರ್ಷ ಇರ್ತದೆ. ಈಗೆಲ್ಲ ನಾವು ಮಾತಾಡ್ತೇವೆ, ನಾವು ಇದ್ದಾಗಲೂ ಕೂಡ ನಂದಿನಿ ಶಾಶ್ವತವಾಗಿರ್ತದೆ. ಯಾವುದು ಏನು ಪ್ರಾಬ್ಲಮ್ ಇಲ್ಲ. ಅವ್ರದ್ದು ಅಮೂಲ್ ಅವ್ರದ್ದು ಇರ್ತದೆ, ನಂದಿರ್ತದೆ. ಕೆಲವು ಏರಿಯಾದಲ್ಲಿ ಒಟ್ಟಿಗೆ ಕೆಲಸ ಮಾಡೋದು ಇಬ್ಬರಿಗೂ ಲಾಭ ಇದೆ. ತಪ್ಪರ್ಥ ಕಲ್ಪನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅದನ್ನು ದೊಡ್ಡ ಸುದ್ದಿ ಮಾಡಿ ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ. ನಾನು ಆ್ಯಸ್ ಎ ಮುಖ್ಯಮಂತ್ರಿ ಹೇಳ್ತಾ ಇದ್ದೆ, ಅವ್ರು ಹೇಳಿದ್ದು ಅಷ್ಟೇ. ಗುಜರಾತ್ ಅಮೂಲ್ ಏನಿದೆ ಅದರ ಜೊತೆಯಲ್ಲಿ ನಮ್ಮ KMFನ ಮರ್ಜ್ ಮಾಡ್ತಕ್ಕಂಥದ್ದಕ್ಕೆ ಯಾವುದೇ ಕಾರಣಕ್ಕೂ ಮರ್ಜ್ ಮಾಡ್ತಕ್ಕಂಥ ಸಬ್ಜೆಕ್ಟೇ ಇಲ್ಲ. ಅದ್ರ ಬಗ್ಗೆ ಚರ್ಚೆನೂ ಕೂಡ ಆಗಿಲ್ಲ. ಅದೊಂದು ಚರ್ಚಾ ವಿಷಯ ಅಂತಕ್ಕಂಥದ್ದನ್ನು ಕೂಡ ಅವರೆಲ್ಲೂ ಕೂಡ ಹೇಳಲಿಲ್ಲ. ಅದ್ಯಾಕೆ ಅದು ಅಷ್ಟು ಹುಟ್ಕೋತೋ ಈ ಕಾಂಗ್ರೆಸ್ಸು ಮತ್ತು JDSನರಿಗೆ ಅಂತಕ್ಕಂಥದ್ದು. ಅವರು ಸುಮ್ಮನೆ ಎಲೆಕ್ಷನ್ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಅದನ್ನು ಚುನಾವಣೆ ಗಿಮಿಕ್ ಮಾಡ್ತಿದ್ದಾರೆ ವಿನ. ಅವ್ರು ಹೇಳಿರೋದು, ನೀವು ಒಟ್ಟಿಗೆ ಮಾರ್ಕೆಟ್ ಮಾಡಿದರೆ ನಿಮ್ಮ ವ್ಯಾಪ್ತಿ, ನಿಮ್ಮ ಮಾರ್ಕೆಟಿಂಗ್ ವ್ಯಾಪ್ತಿ ಜಾಸ್ತಿ ಆಗ್ಬೋದು. ನಂದಿನಿ ಬ್ರ್ಯಾಂಡನ್ನಾಗಲಿ ನಂದಿನಿ ಸಂಸ್ಥೆಯನ್ನಾಗಲಿ. ಅಮೂಲ್ ಹಾಗೂ KMF ವಿಲೀನ ಪ್ರಸ್ತಾಪದ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ DKಶಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮೊದಲು ಸಚಿವ ಸೋಮಶೇಖರ್ ಹಾಗೂ ಸಿಎಂ ಬೊಮ್ಮಾಯಿ ರೆಗ್ಯುಲೇಷನ್ ಮೂವ್ ಮಾಡಲಿ, ನೋಡೋಣ. ರಾಜ್ಯದಲ್ಲಿ ಅಮೂಲ್ಗಿಂತ KMF ದೊಡ್ಡದಿದೆ, ನಮ್ಮದು ಲಾಭದಾಯಕವಾಗಿ ನಡೀತಾ ಇದೆ. ಯಾವ ರಾಜ್ಯದ ಜೊತೆ ಮಿಲ್ಕ್ ಯೂನಿಯನ್ ಮರ್ಜ್ ಮಾಡುವಂತ ಅಗತ್ಯ ಇಲ್ಲ ಅಂತ ಹೇಳಿದ್ರು. ಇಷ್ಟು ಸರ್ಕಾರ ಅವ್ರು ಏನು ಹೇಳಿದಾರಲ್ಲ, KMFನ ಅಮೂಲ್ನ ಮರ್ಜ್ ಮಾಡ್ತೀವಂತ, ಸೋಮಶೇಖರ್ ಮತ್ತು ಚೀಫ್ ಮಿನಿಸ್ಟರ್ ಇಬ್ಬರು ಸೇರಿ ಫಸ್ಟ್ ರೆಸಲ್ಯೂಷನ್ ಮೂವ್ ಮಾಡಲಿ. ಇದು ನಾನು ಕೋಆಪರೇಷನ್ ಮಿನಿಸ್ಟರ್ ಆಗಿದ್ದವನು. ಇದು ಸ್ಟೇಟ್ ಸಬ್ಜೆಕ್ಟ್. ನಮ್ಮ ಹಾಲು, ನಮ್ಮ ನೀರು, ನಮ್ಮ ಜನ, ಇದು ನಮ್ಮ ಹಕ್ಕಿದು. ಈಗ ನೀವು ಕನಕಪುರಕ್ಕೆ ಬಂದು ನೋಡಿದಿರೇನೋ ಗೊತ್ತಿಲ್ಲ, ಅಮೂಲ್ಕಿನ್ನ ದೊಡ್ಡದಿದೆ ನಮ್ಮ ಕನಕಪುರದಲ್ಲಿ ನಾವು ಮಾಡಿರೋಂಥ ಡೈರಿ. ಬೆಂಗಳೂರಿನಲ್ಲಿ KMF ಕೂಡ ಬಹಳ ಚೆನ್ನಾಗಿ ನಮ್ಮ ರೈತರೆಲ್ಲ ಬೆಳೆಸಿದ್ದಾರೆ. ಇನ್ನು ಅಮೂಲ್ ಜೊತೆ KMF ಅನ್ನ ವಿಲೀನ ಮಾಡ್ತಾ ಇದೆ ಅಂತ HDK ಟ್ವೀಟ್ ಮೂಲಕ ಕಿಡಿಕಾರಿದ್ದಾರೆ. ಹಾಲಿನಲ್ಲೂ ಗುಜರಾತ್ ಹುಳಿ ಹಿಂಡ್ಲಿಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ, ಕನ್ನಡಿಗರಿಗೆ ಘೋರ ಅನ್ಯಾಯ ಮಾಡಲಿಕ್ಕೆ ಮುಂದಾಗಿದೆ ಅಂತ ಟ್ವೀಟ್ ಮೂಲಕ ಆಕ್ರೋಶವನ್ನು ಹೊರಹಾಕಿದರು. ಕಾಂಗ್ರೆಸ್ ಪಾರ್ಟಿಯವರು ಸುಳ್ಳು ಹೇಳೋದು, ಮೋಸ ಮಾಡೋದರ ಪೇಟೆಂಟ್ ಅನ್ನು ತೆಗೆದುಕೊಂಡಿದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೇವಡಿಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಭಯೋತ್ಪಾದನೆ ಬಗ್ಗೆ ಮಾತನಾಡುವುದೇ ಹಾಸ್ಯಾಸ್ಪದ. ಕಾಂಗ್ರೆಸ್ನವರು ಅಫ್ಜಲ್ ಗುರು ಬಗ್ಗೆ ಅನುಕಂಪ ಇಟ್ಕೊಂಡಿದ್ರು. ರಾಹುಲ್ ಗಾಂಧಿ ತುಕಡೆ ಗ್ಯಾಂಗ್ ಪಕ್ಕ ಅಂತ ನಿಂತಿದ್ರು. ಕಸಾಬ್ಗೆ ಬಿರಿಯಾನಿ ಕೊಟ್ಟವರು ಭಯೋತ್ಪಾದನೆ ಬಗ್ಗೆ ಮಾತನಾಡುವಂಥದ್ದು ಹಾಸ್ಯಾಸ್ಪದ ಅಂತ ಕಿಡಿಕಾರಿದರು. ಕಾಂಗ್ರೆಸ್ ಪಾರ್ಟಿಯವರಿಗೆ ಟೋಪಿ ಹಾಕೋದು, ಸುಳ್ಳು ಹೇಳೋದು, ಅದು ಅವರು ಪೇಟೆಂಟ್ ತೊಗೊಂಡಾರ. ಮತ್ತು ಯಾವಾಗಲೂ ಇದನ್ನೇ ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಇತಿಹಾಸವನ್ನು ನೋಡ್ರಿ, ದೇಶವನ್ನು ಇಬ್ಬಾಗ ಮಾಡೋದಿಲ್ಲ ಅಂತ ಹೇಳಿದ್ರಿಂದ ಹಿಡ್ಕೊಂಡು ಇಲ್ಲಿ ತನಕ ಸುಳ್ಳು ಹೇಳಿರುವ ಕೆಲಸವನ್ನೇ ಮಾಡಿದ್ದಾರೆ. ಸನ್ಮಾನ್ಯ ಅಮಿತ್ ಶಾ ಅವರ ಭಾಷಣಕ್ಕೆ ಭಯೋತ್ಪಾದಕರ ಜೊತೆಗೆ ಲಿಂಕ್ ಮಾಡಿ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಮತ್ತು ಭಯೋತ್ಪಾದನೆಯ ವಿರುದ್ಧ ಮಾತನಾಡೋದೇ ಒಂದು ಹಾಸ್ಯಾಸ್ಪದ. ಬಾಟ್ಲಾ ಹೌಸ್ ಪ್ರಕರಣ ಆದಾಗ ಸೋನಿಯಾ ಗಾಂಧಿ ಹತ್ತಿದ್ದರು ಅಂಥೇಳಿ ಹಲವು ವರ್ಷಗಳ ಕಾಲ ಅಫ್ಜಲ್ ಗುರು ಬಗ್ಗೆ ಅತ್ಯಂತ ಪ್ರೀತಿಯನ್ನು ಇಟ್ಕೊಂಡಿದ್ದರು. ತುಕಡೆ
ಒಕ್ಕಲಿಗ ಹಾಗೂ ಪಂಚಮಸಾಲಿಗೆ ನೀಡಿರುವಂಥ ಮೀಸಲಾತಿ ಬಗ್ಗೆ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಪಂಚಮಸಾಲಿ ಸ್ವಾಮೀಜಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸಿಎಂ ಹೇಗೆ ಮಾಡಿದ್ದಾರೆ ಅಂದರೆ ತುಪ್ಪವನ್ನು ಮೊಣಕೈಗೂ ಸವರಿಲ್ಲ, ಮೂಗಿಗೂ ಸವರಿಲ್ಲ, ಬದಲಿಗೆ ತಲೆ ಮೇಲೆ ತುಪ್ಪ ಸುರಿದು ಬಿಟ್ರು. ಅದು ನಾಲಿಗೆಗೂ ಈಗ ಸಿಗ್ತಾ ಇಲ್ಲ. ನಮ್ಮ ಬಸಣ್ಣ ಟೋಪಿ ಹಾಕ್ಬಿಟ್ರು ರೀ ಅಂತ ವ್ಯಂಗ್ಯವಾಡಿದರು. ಪಂಚಮಸಾಲಿ ಗುರುಗಳು ಅವ್ರಿಗೂ ನಾನು ಅಭಿನಂದಿಸ್ತೇನೆ. ಭಾಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಮೂಗ್ಗೆ ತುಪ್ಪ ಹಾಕಿದ್ರೆ ವಾಸನೆ ಯಾರು ತಗೋಬೋದಾಯ್ತು, ತಿಂದಿದ್ರು ಕೂಡ ವಾಸನೆ ತಗೋಬೋಯ್ತು. ಈ ತಲೆ ಮೇಲೆ ಹಾಕ್ಬಿಟ್ಟಿದ್ದಾರೆ. ನಾಲ್ಗೇನು ಹಿಂಗೆ ಹೇಳೋಕ್ಕಾಗ್ತಾಯಿಲ್ಲ, ಹಿಂಗೆ ನಾಲ್ಗೇನು ನೋಡೋಕ್ಕಾಗ್ತಾಯಿಲ್ಲ. ನಮಗೂ ಆ ವಾಸನೆ ಕೊಟ್ಬಿಟ್ಟಿದ್ದಾರೆ, ಒಕ್ಕಲಿಗರಿಗೂ ವಾಸನೆ ಕೊಟ್ಬಿಟ್ಟಿದ್ದಾರೆ. ಎಂಥ ಟೋಪಿ ಹಾಕಿದ್ದಾರೆ ಬೊಂಬೈ ಸಾಹೇಬರು. ನಿಜವಾಗ್ಲೂ ಅವ್ರಿಗೆ ನಾನು ಅಭಿನಂದಿಸ್ತೀನಿ. ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆ ರಕ್ತ ಭಂಡಾರ ಕೇಂದ್ರದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ಶ್ರೀರಾಮುಲು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಮಾತನಾಡಿದಂಥ ರಾಮುಲು, ಶಾರ್ಟ್ ಸರ್ಕ್ಯೂಟ್ನಿಂದ ಒಂದು ಫ್ರಿಡ್ಜ್ನಲ್ಲಿದ್ದ ಬ್ಲಡ್ ಹಾನಿಯಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯಾಗಿಲ್ಲ. ರೋಗಿಗಳಿಗೆ ಬ್ಲಡ್ ಸಮಸ್ಯೆ ಆಗದಂತೆ ಕ್ರಮ ಕೈಗೊಳ್ಳಲಿಕ್ಕೆ ಸೂಚನೆ ನೀಡಿದ್ದೇನೆ ಅಂತ ಹೇಳಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಬಂದು ಹೋದ್ರು. ಕ್ಯಾಬಿನೆಟ್ ಕಗ್ಗಂಟು ಮಾತ್ರ ಬಗೆಹರಿದಿಲ್ಲ. ಈ ಕುರಿತು ಮಾತನಾಡಿರುವಂಥ ಸಚಿವ ಎಸ್ ಟಿ ಸೋಮಶೇಖರ್, ಸಂಪುಟದ ವಿಸ್ತರಣೆ ಬಗ್ಗೆ ಪಾಪ ಸಿಎಂ ಹೈಕಮಾಂಡ್ ಹೇಳಿದಂತೆ ಕೇಳಬೇಕು, ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಆದರೆ ಸಿಎಂ ಹೈಕಮಾಂಡ್ ಹೇಳಿದಂತೆ ಕೇಳಬೇಕು ಅಂತ ಹೇಳಿದ್ರು. ನನಗೆ ನೀವು ನನ್ನ ಕೇಳಿದ್ರೆ ರಾಂಗ್ ಪರ್ಸನ್ ಕೇಳ್ತಾ ಇದ್ದೀರಿ. ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಮುಖ್ಯಮಂತ್ರಿಗಳು ಯಾರಿಗೆ ಮಾಡ್ತಾರೋ ಅದು ಮುಖ್ಯಮಂತ್ರಿಗಳು ಪಾಪ ಹೈಕಮಾಂಡ್ಗೆ ಹೇಳ್ದಂಗೆ ಅವರು ಕೂಡ ನಡೀತದೆ. ಬಿಎಸ್ವೈ ಬಿಜೆಪಿ ಪಕ್ಷ ಸಂಘಟನೆಯಲ್ಲಿ ನಿರತರಾಗಿದ್ದಾರೆ. ಬಿಜೆಪಿ ಪಕ್ಷವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತಂದೆ ತರ್ತಾರೆ ಅಂತ ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ಹೇಳಿದರು. ಗದಗದಲ್ಲಿ ಮಾತನಾಡಿದಂಥ ಅವರು, ಬಿಜೆಪಿ ನಾನು ಬಿಎಸ್ವೈ ಮುನಿಸಿಕೊಂಡಿದ್ದಾರೆ ಎಂಬುದು ವಿರೋಧ ಪಕ್ಷದವರು ಹರಡಿಸಿರುವಂಥ ಸುಳ್ಳು ಅಂತ ಹೇಳಿದರು. ಅಮಿತ್ ಶಾ ಕಾರ್ಯಕ್ರಮಕ್ಕೆ ಯಡಿಯೂರಪ್ಪ ಗೈರಾಗಿದ್ದು, ಮಂಡ್ಯ ಸಭೆಗೆ ವಿಜಯೇಂದ್ರ ಗೈರಾದ ವಿಚಾರದ ಬಗ್ಗೆಯೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟರು. ಪೂಜೆ ತಂದೆಯವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ಮೇಲೆ ವಿಜಯೇಂದ್ರ ಅವರೇನೋ ಹಿನ್ನೆಲೆಗೆ ಸೇರಿದ್ದಾರೆ. ಯಾವ ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಮಂಡ್ಯದಲ್ಲಿ ಕಾರ್ಯಕ್ರಮ ಕೂಡ ಆಗಿತ್ತು, ಅವೆಲ್ಲ ನೋಡಿದ್ರಿ. ಆ ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗವಹಿಸಿದ್ದೇನೆ. ಇವ್ಯಾವ ಕೂಡ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಪಕ್ಷ ನನಗೆ ಯಾವ ಸಭೆ ಕರೀತಾರೆ ಅಲ್ಲಿ ಹಾಜರಾಗಬೇಕಾಗ್ತದೆ, ನನ್ನ ಕರ್ತವ್ಯ. ಅವತ್ತು ಗೈರಾಗಿರ್ತಕ್ಕಂಥದ್ದೆಲ್ಲ ಕಾರಣಾಂತರಗಳಿಂದ ಸರಿಯಾದ ಸಮಯಕ್ಕೆ ತಲುಪೋಕ್ಕಾಗಲಿಲ್ಲ. ಅದು ಕಾರ್ಯಕ್ರಮದ ವಿಜಯಪುರದ ಪ್ರಸಿದ್ಧ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಶ್ರೀಗಳಿಗೆ ಅನಾರೋಗ್ಯ ಕಾಡ್ತಾ ಇದೆ. ಸುದ್ದಿ ತಿಳಿದು ಶ್ರೀಗಳನ್ನು ನೋಡಲಿಕ್ಕೆ ಅಪಾರ ಸಂಖ್ಯೆಯ ಭಕ್ತರ ದಂಡೆ ಆಗಮಿಸ್ತಾ ಇದೆ. ಬಸ್ಸು, ಕಾರು, ಬೈಕ್ಗಳಲ್ಲಿ ಸಾವಿರಾರು ಭಕ್ತರು ಬರ್ತಾ ಇದ್ದಾರೆ. ಸಿದ್ದೇಶ್ವರ ಸ್ವಾಮೀಜಿಗಳ ದರ್ಶನವನ್ನು ಮಾಡಿಸಿ ಅಂತ ಭಕ್ತರು ಮನವಿಯನ್ನು ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜ್ಞಾನ ಯೋಗಾಶ್ರಮ ಆವರಣದಲ್ಲಿ LED ಪರದೆ ಮೂಲಕ ಸಿದ್ದೇಶ್ವರ ಶ್ರೀಗಳ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಭಕ್ತರು LED ಪರದೆ ಮೇಲೆ ಶ್ರೀಗಳ ದರ್ಶನವನ್ನು ಪಡಿತಾ ಇದ್ದಾರೆ. ಇನ್ನು ಸುತ್ತೂರು ಮಠದ ಸ್ವಾಮೀಜಿ ಆದಿಚುಂಚನಗಿರಿಯ ನಿರ್ಮಲಾನಂದನಾಥ ಸ್ವಾಮೀಜಿಗಳು, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, BY ವಿಜಯೇಂದ್ರ ಸಿದ್ದೇಶ್ವರ ಶ್ರೀಗಳನ್ನು ಭೇಟಿಯಾಗಿ ಆರೋಗ್ಯವನ್ನು ವಿಚಾರಿಸಿದರು. ಬಳಿಕ ಅವರು ಸಿದ್ದೇಶ್ವರ ಶ್ರೀಗಳು ಆರಾಮಾಗಿದ್ದಾರೆ, ಭಕ್ತಗಣ ಆತಂಕ ಪಡಬೇಕಾಗಿಲ್ಲ ಅಂತ ಹೇಳಿದರು. ಸ್ವಾಮೀಜಿಯವರ ಆರೋಗ್ಯ ಸ್ಥಿರವಾಗಿದೆ. ಎಲ್ಲ ಪ್ಯಾರಾಮೀಟರ್ಸ್ಗಳು ಕೂಡ ನಾರ್ಮಲ್ ಆಗಿದೆ. ಸಮಸ್ಯೆ ಅಂದರೆ ಅವರು ಆಹಾರ ಏನು ಹೆಚ್ಚಿಗೆ ತೆಗೆದುಕೊಳ್ತಾ ಇಲ್ಲದೆ ಇರೋದ್ರಿಂದ ಮತ್ತು ಯಾವುದೇ ಔಷಧೋಪಚಾರವನ್ನು ಅವರು ಒಪ್ಪದೇ ಇರೋದ್ರಿಂದ ಆರೋಗ್ಯದಲ್ಲಿ ಸುಧಾರಣೆ ಆಗೋದು ಸ್ವಲ್ಪ ನಿಧಾನ ಆಗುತ್ತೆ. ಯಾರು ದುಡ್ಡು ಕೊಡುವಂಥ ಅವಶ್ಯ ಇಲ್ಲ. ನಮಗೆಲ್ಲ ವಿಶ್ವಾಸ ಇದೆ ಅವರು ಮತ್ತೊಮ್ಮೆ ಎಲ್ಲ ರೀತಿಯಿಂದ ಆರೋಗ್ಯವಂತರಾಗಿ ನಮಗೆಲ್ಲರಿಗೂ ಆ ಪ್ರವಚನದ ಅಮೃತವನ್ನು ನಮಗೆಲ್ಲ ಉಣಿಬಡಿಸ್ತಾರೆ. ಅದು ನಮಗೆಲ್ಲ ವಿಶ್ವಾಸ ಇದೆ. ಯಾರೂ ಯಾವುದೇ ಸಾಮಾಜಿಕ ಜಾಲತಾಣದ ಇದನ್ನು ನಂಬಲಿಕ್ಕೆ ಹೋಗಬಾರ್ದು. ಏನೇ ಇದ್ದರೂ ಅಧಿಕೃತವಾಗಿ ನಮ್ಮ ವೈದ್ಯರಿದ್ದಾರೆ, ಈ ಜ್ಞಾನ ಯೋಗಾಶ್ರಮದ ಅಧ್ಯಕ್ಷರಿದ್ದಾರೆ. ಅವರು ಏನೇ ಇದ್ದರೂ ಅಂಥದ್ದನ್ನು ನಿಮಗೆ ತಿಳಿಸುವಂಥದ್ದು ಮಾಡ್ತಾರೆ. ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳ ಆರೋಗ್ಯ ಸುಧಾರಣೆ ಆಗ್ತಾ ಇದೆ. ನಮಗಂತೂ ವಿಶ್ವಾಸ ಇದೆ. ಖಂಡಿತ ಆತಂಕ ಪಡ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿಲ್ಲ. ಹಾಗಾಗಿ ಇವತ್ತು ವಿನಾಕಾರಣ ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪು ಸುದ್ದಿಗಳನ್ನು ಹರಡಿಸ್ತಕ್ಕಂಥದ್ದು ನಿಲ್ಲಿಸಬೇಕು ಅಂತೇಳಿ ತಮ್ಮ ಮೂಲಕ, ಮಾಧ್ಯಮದ ಸ್ನೇಹಿತರ ಮೂಲಕ ಎಲ್ಲರನ್ನೂ ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ.
ಮಾಜಿ ಸಚಿವ ಎಂಬಿ ಪಾಟೀಲ ಜ್ಞಾನ ಯೋಗಾಶ್ರಮಕ್ಕೆ ಭೇಟಿಯನ್ನು ನೀಡಿ ಸಿದ್ದೇಶ್ವರ ಸ್ವಾಮೀಜಿಗಳ ಆರೋಗ್ಯವನ್ನು ವಿಚಾರಿಸಿದರು. ಬಳಿಕ ಮಾತನಾಡಿದಂಥ ಎಂಬಿ ಪಾಟೀಲ್ ಅವರು ಸಿದ್ದೇಶ್ವರ ಸ್ವಾಮೀಜಿಗಳು ಆರೋಗ್ಯವಾಗಿದ್ದಾರೆ, ಯಾವುದೇ ವದಂತಿಗಳಿಗೆ ಕಿವಿಗೊಡಬೇಡಿ, ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ, ಶ್ರೀಗಳು ಶೀಘ್ರವೇ ಗುಣಮುಖರಾಗಲಿ ಅಂತ ಹೇಳಿದರು. ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಆರೋಗ್ಯವಾಗಿದ್ದಾರೆ, ಎಲ್ಲವೂ ಕೂಡ ತೆರವಾಗಿದೆ. ಈಗ ನಮಗೆ ಕನ್ನೇರಿ ಮಹಾಸ್ವಾಮೀಜಿಯವರಿಗೆ ಕೆಲವು ಶಬ್ದಗಳನ್ನು ಕೂಡ ಭಾಳ ಅತಿ ಸಾವಕಾಶವಾಗಿ, ಯಾಕಂದರೆ ವೀಕ್ನೆಸ್ ಇದೆ, ಅವಕಾಶವಾಗಿ ಕೆಲವೊಂದು ಮಾತುಗಳನ್ನ ಕೂಡ ಮಾತನಾಡಿದರು. ಅವರೆಲ್ಲನೂ ಕೂಡ ಪ್ಯಾರಾಮೀಟರ್ಸ್ ಏನೇನಿದ್ದಾವೆ ಎಲ್ಲ ಸ್ಟೇಬಲ್ ಇದ್ದಾವೆ, ಸ್ಥಿರವಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ, ಅವ್ರನ್ನ ಶೀಘ್ರವಾಗಿ ಅವರು ಗುಣಮುಖ ಆಗಲಿ ಅಂಥೇಳಿ ದೇವರಲ್ಲಿ. ಇನ್ನು ಮಲ್ಲಣ್ಣ ಮೂಲಿಮನಿ ಅವರು ಸಿದ್ದೇಶ್ವರ ಶ್ರೀಗಳ 3ನೇ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡಿದ್ದಾರೆ. ಶ್ರೀಗಳು ಆರೋಗ್ಯವಾಗಿದ್ದಾರೆ, ಪಲ್ಸ್ BP ಸರಿಯಾಗಿದೆ, ಯಾವುದೇ ರೀತಿಯ ಆತಂಕವಿಲ್ಲ. ಬೆಳಗ್ಗೆ ಶ್ರೀಗಳ ಮತ್ತೊಂದು ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡ್ತೀವಿ ಅಂತ ಡಾಕ್ಟರ್ ಮಲ್ಲಣ್ಣ ಅವರು ಮಾಹಿತಿಯನ್ನು ಕೊಟ್ಟರು. ಸ್ವಲ್ಪ ನೀರು ಕುಡಿದಿದ್ದಾರೆ, ಆಕ್ಸಿಜನ್ ಸರಿ ಹೋಗ್ತಾ ಇದೆ, ಅವರ ಆಕ್ಸಿಜನ್ ಸ್ಯಾಚುರೇಷನ್ ಬರಾಬರಿ ಇದ್ದಾರೆ, ಉಸಿರಾಡ್ತಾ ಇದ್ದಾರೆ. ಈಗೇನು ಅವರ ಆರೋಗ್ಯ ಚೆನ್ನಾಗಿದೆ, ಆರೋಗ್ಯವಾಗಿದ್ದಾರೆ. ನಾವು ಆರಂಭ ಮಾಡಿದಂಥ ಹೋರಾಟಕ್ಕೆ ನಮ್ಮಿಂದಲೇ ಮೋಕ್ಷ ಸಿಗುವಂತ ಕಾಲ ಕೂಡಿ ಬಂದಿದೆ ಅಂತ ಗದಗ ಜಿಲ್ಲೆಯ ನರಗುಂದದಲ್ಲಿ ಸಚಿವ CC ಪಾಟೀಲ್ ಹೇಳಿದ್ದಾರೆ. ಬೊಮ್ಮಾಯಿ ಅವರು MLC ಇದ್ದಾಗ ರಕ್ತದಿಂದ ಪತ್ರವನ್ನು ಬರೆದಿದ್ರು. CM ಆಗಿ ಅಧಿಕಾರದಲ್ಲಿರುವಾಗ ಕಳಸಾ ಬಂಡೂರಿ ಯೋಜನೆಯ ಆದೇಶವನ್ನು ಹೊರಡಿಸಿದ್ದಾರೆ. ಇದು ನಮ್ಮ ಸರ್ಕಾರದ ನಿಯತ್ತು, ನಮ್ಮ ಸರ್ಕಾರದ ತಾಕತ್ತು. ನೀರಿಗಾಗಿ ರಾಜಕಾರಣ ಮಾಡುವಂತ ಪಕ್ಷ ನಮ್ಮದಲ್ಲ ಅಂತ CC ಪಾಟೀಲ್ ಹೇಳಿಕೆಯನ್ನ ಕೊಟ್ಟರು. ವಿಧಾನ ಪರಿಷತ್ ಸದಸ್ಯರಾಗಿ ರಕ್ತದಿಂದ ಪತ್ರವನ್ನು ಬರೆದಿದ್ರು. ಒಂದು ಕೈಯಾಗ ಆ ಪತ್ರ ಇದ್ರ ಇವತ್ತ ಈ ರಾಜ್ಯವನ್ನ ಆಳುವಂತ ಅವಕಾಶ ಸಿಕ್ಕಾಗ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಳಸಾ ಬಂಡೂರಿ ಯೋಜನೆಯ ಆದೇಶ ಪತ್ರ ಇವತ್ತು ನನ್ನ ಕೈಯಾಗಿದೆ. ಇದು ನಮ್ಮ ಸರ್ಕಾರದ ನಿಯತ್ತು, ಇದು ನಮ್ಮ ಸರ್ಕಾರದ ತಾಕತ್ತು, ಇದು ನಮಗಿರ್ತಕ್ಕಂಥ ಜನಪರ ಕಾಳಜಿ, ಇದು ನಮಗಿರ್ತಕ್ಕಂಥ ನೀರಾವರಿ ಬಗ್ಗಿನ ಕಾಳಜಿ. ನಡು ರಸ್ತೆಯಲ್ಲಿ ಕಾರು ಹೊತ್ತಿ ಉರಿದಿರುವಂತಹ ಘಟನೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕು ಗೋಪಾಲಪುರ ರಸ್ತೆಯಲ್ಲಿ ನಡೆದಿದೆ. ಹೊಸ ವರ್ಷಾಚರಣೆಗೆ ಕೇರಳದಿಂದ 7 ಜನರು ಬಂದಿದ್ರು. ರಸ್ತೆಯಲ್ಲಿ ಹರಡಿದಂಥ ಹುರುಳಿ ಸೊಪ್ಪು ಕಾರಿನಡಿ ಸಿಲುಕಿ ಇಂಜಿನ್ಗೆ ತಗುಲಿದ್ದು, ಇದರಿಂದ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಅದೃಷ್ಟವಶಾತ್ ಕಾರಿನಲ್ಲಿದ್ದಂಥ 7 ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಮೆಕ್ಕೆಜೋಳ ರಾಶಿಗೆ ಬೆಂಕಿ ತಗುಲಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಈ ಘಟನೆ ಹಾವೇರಿ ತಾಲೂಕಿನ ಹನುಮನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ. 3 ಟ್ರ್ಯಾಕ್ಟರ್ ಮೆಕ್ಕೆಜೋಳ ರಾಶಿ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ರೈತ ಶಿವಾನಂದ ಹಾಲಪ್ಪ ಎಂಬುವರಿಗೆ ಸೇರಿದಂಥ ಮೆಕ್ಕೆಜೋಳ ಇದಾಗಿದ್ದು, ಸುಮಾರು 3 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಮೆಕ್ಕೆಜೋಳ ಸುಟ್ಟು ಕರಕಲಾಗಿದೆ. ಸೂಕ್ತ ಪರಿಹಾರಕ್ಕಾಗಿ ರೈತ ಶಿವಾನಂದ ಹಾಲಪ್ಪ ಕಣ್ಣೀರನ್ನು ಹಾಕ್ತಿದ್ದಾರೆ. ಭೀಮಾ ನದಿ ತೀರದ ಗ್ರಾಮಸ್ಥರಿಗೆ ಕುಡಿಯುವ ನೀರು ಹಾಗೂ ನೀರಾವರಿ ಅನುಕೂಲಕ್ಕಾಗಿ 2005ರಲ್ಲಿ ಭೀಮಾ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಮಾಡಲಾಗಿದೆ. ಈ ಬ್ಯಾರೇಜ್ ನೀರಿನಿಂದ ಯಾದಗಿರಿ ಜಿಲ್ಲೆಯ 30 ಹಳ್ಳಿಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಲಾಗ್ತಾ ಇದೆ. ಆದರೆ ಬ್ಯಾರೇಜ್ ಹಳೆ ಗೇಟ್ಗಳು ತುಕ್ಕು ಹಿಡಿದು ನೀರು ಸೋರಿಕೆಯಾಗಿ ಬ್ಯಾರೇಜ್ನಲ್ಲಿ ನೀರು ಸಂಗ್ರಹವಾಗದೆ ತೆಲಂಗಾಣ ಪಾಲಾಗ್ತಾ ಇದೆ. ಹೆಚ್ಚಿನ ನೀರು ಬ್ಯಾರೇಜ್ನಲ್ಲಿ ಸಂಗ್ರಹವಾಗದೆ ನೀರು ಖಾಲಿ ಆಗಿದೆ. ಈಗ 2ನೇ ಅವಧಿಗೆ ಭತ್ತ ಬೆಳೀಲಿಕ್ಕೆ ರೈತರು ನೀರಿನ ಕೊರತೆ ಎದುರಿಸ್ತಾ ಇದ್ದಾರೆ. KBJNL ಅಧಿಕಾರಿಗಳು ಕೂಡಲೇ ಗೇಟ್ ಅಳವಡಿಕೆ ಮಾಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಕುಡಿಯುವ ನೀರಿನ ಪೈಪ್ಲೈನ್ ಒಡೆದು ಸಾವಿರಾರು ಲೀಟರ್ ನೀರು ವ್ಯರ್ಥವಾಗಿದೆ. ಈ ಘಟನೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಪಂಪ್ ಹೌಸ್ ಬಳಿ ನಡೆದಿದೆ. ಪೈಪ್ಲೈನ್ ಒಡೆದು ರಸ್ತೆಗೆ ಕಾರಂಜಿ ಥರ ನೀರು ಚಿಮ್ತಾ ಇದೆ. ಮೈಸೂರಿಗೆ ಕುಡಿಯುವ ನೀರು ಸರಬರಾಜು ಮಾಡುವಂಥ ಪೈಪ್ಲೈನ್ ಇದಾಗಿದ್ದು, ಒಡೆದ ಪೈಪ್ಲೈನ್ ದುರಸ್ತಿ ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಹೀಗಾಗಿ ಭಾರಿ ಪ್ರಮಾಣದ ಕುಡಿಯುವ ನೀರು ವ್ಯರ್ಥವಾಗ್ತಾ ಇದೆ. ಶ್ರೀ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯರು ಸದ್ಭವನ ಪಾದಯಾತ್ರೆ ಮೂಲಕ ದುಶ್ಚಟಗಳ ಭಿಕ್ಷೆ, ಸದ್ಗುಣಗಳ ದೀಕ್ಷೆಯನ್ನು ಆರಂಭಿಸಿದ್ದಾರೆ. ಅಫಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮದಲ್ಲಿ ಶ್ರೀ ಗುರು ಮಳೇಂದ್ರ ಶಿವಾಚಾರ್ಯರ ಸಂಸ್ಥಾನ ಹಿರೇಮಠದ ಸ್ವಾಮೀಜಿ ಇತ್ತೀಚಿನ ದಿನಗಳಲ್ಲಿ ಯುವ ಸಮೂಹ ದುಶ್ಚಟಗಳಿಗೆ ಬಲಿಯಾಗ್ತಾ ಇದೆ. ಸಮಾಜದಲ್ಲಿನ ದುಶ್ಚಟಗಳನ್ನು ಹೋಗಲಾಡಿಸಲಿಕ್ಕೆ ಶ್ರೀಗಳ ಮಹತ್ ಕಾರ್ಯಕ್ಕೆ ಸಾರ್ವಜನಿಕರು ಕೈ ಜೋಡಿಸ್ತಾ ಇದ್ದಾರೆ.
₹500 ಹಾಗೂ ₹1000 ಮುಖಬೆಲೆಯ ನೋಟುಗಳನ್ನು ಅಮಾನ್ಯೀಕರಣ ಮಾಡಿದ್ದಂಥ ಕೇಂದ್ರ ಸರ್ಕಾರದ ನಿರ್ಧಾರ ಪ್ರಶ್ನಿಸಿ ಸಲ್ಲಿಕೆಯಾಗಿರುವಂತಹ ಅರ್ಜಿಗಳ ಕುರಿತ ತೀರ್ಪನ್ನು ಸುಪ್ರೀಂ ಕೋರ್ಟ್ ಇಂದು ಪ್ರಕಟಿಸಲಿದೆ. 2016ರಲ್ಲಿ ಸರ್ಕಾರವು ನೋಟು ಅಮಾನ್ಯೀಕರಣ ಮಾಡುವ ನಿರ್ಧಾರವನ್ನು ಕೈಗೊಂಡಿರುವುದಕ್ಕೆ ಸಂಬಂಧಿಸಿದಂತೆ ದಾಖಲೆಗಳನ್ನು ಸಲ್ಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಡಿಸೆಂಬರ್ 7ರಂದು ಕೇಂದ್ರ ಸರ್ಕಾರ ಮತ್ತು RBIಗೆ ನಿರ್ದೇಶನವನ್ನು ನೀಡಿತ್ತು. ಹೊಸ ವರ್ಷದ ಪ್ರಯುಕ್ತ ಕೇರಳದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕೂಗುತ್ತಾ ಭಕ್ತರು ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡೆದು ಪುನೀತರಾದರು. 2022ರ ಸಾಲಿನಲ್ಲಿ ತಿರುಮಲ ತಿರುಪತಿ ವೆಂಕಟೇಶ್ವರ ಹುಂಡಿಯಿಂದ ₹1451 ಕೋಟಿ ಸಂಗ್ರಹವಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಕಾಣಿಕೆಯ ಪ್ರಮಾಣವು ಹೆಚ್ಚಳವಾಗಿದೆ. ಕಳೆದ ವರ್ಷ 833 ಕೋಟಿ ಕಾಣಿಕೆ ಸಂಗ್ರಹವಾಗಿತ್ತು. 2022ರ ಜನವರಿ 1ರಿಂದ ಡಿಸೆಂಬರ್ 30ರವರೆಗಿನ ಅವಧಿಯಲ್ಲಿ ಒಟ್ಟು ₹1451 ಕೋಟಿ ಸಂಗ್ರಹವಾಗಿದೆ. ನಾಡಿನೆಲ್ಲೆಡೆ ವಿಷ್ಣು ದೇವಸ್ಥಾನಗಳಲ್ಲಿ ವೈಕುಂಠ ಏಕಾದಶಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ. ವಿಷ್ಣು ದೇವಾಲಯಗಳಲ್ಲಿ ಬೆಳಗ್ಗಿನಿಂದಲೇ ಪೂಜೆ ಪುನಸ್ಕಾರ ನೆರವೇರಿಸಲಾಗ್ತಾ ಇದೆ. ತುಮಕೂರಿನ ಪ್ರಸಿದ್ಧ ಮೂಗನಾಯಕನ ಕೋಟೆಯ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಅಭಿಷೇಕ, ಪೂಜೆ ಪುನಸ್ಕಾರ ಉತ್ಸವ ನಡೆಸಲಾಯಿತು. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಮುಂಡೆಗಾವ್ ಗ್ರಾಮದಲ್ಲಿರುವಂತಹ ಕಾರ್ಖಾನೆಯೊಂದರಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಕಾರ್ಖಾನೆ ಸುತ್ತ ದಟ್ಟವಾದಂಥ ಹೊಗೆ ಆವರಿಸಿದ್ದು ಕೆಲ ಕಾಲ ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಒಡಿಶಾದ ನರಾಜ್ನ ಜನಪ್ರಿಯ ಸ್ಥಳವಾದಂಥ ನವಿಲು ಕಣಿವೆಯಲ್ಲಿ ಒಂದಲ್ಲ ಎರಡಲ್ಲ 163ಕ್ಕೂ ಹೆಚ್ಚು ನವಿಲುಗಳು ಕಾಣಿಸಿಕೊಂಡಿತ್ತು. ನವಿಲು ತನ್ನ ಗರಿಗಳನ್ನೆಲ್ಲ ಬಿಚ್ಚಿ ಕುಣಿಯುವಂಥ ಅಪರೂಪದ ದೃಶ್ಯವನ್ನು ಜನರು ಕಣ್ತುಂಬಿಕೊಂಡರು. ಉತ್ತರ ಪ್ರದೇಶದ ಮುಜಾಫರ್ ನಗರದಲ್ಲಿ ಒಬ್ಬ ವ್ಯಕ್ತಿ ದಿನಪತ್ರಿಕೆಯ ತ್ಯಾಜ್ಯದಿಂದ ಅಯೋಧ್ಯೆಯಲ್ಲಿರುವಂಥ ನಿರ್ಮಿಸಲಾಗ್ತಾ ಇರುವಂಥ ಭವ್ಯವಾದಂಥ ರಾಮ ಮಂದಿರವನ್ನೇ ಪೇಪರ್ನಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ. ತುಷಾರ್ ಶರ್ಮಾ ಎಂಬಾತನ ದಿನಪತ್ರಿಕೆಯ ಪೇಪರ್ನಲ್ಲಿ ಸುಂದರ ರಾಮ ಮಂದಿರ ಅರಳಿದೆ. ಇದು ನೋಡುಗರ ಕಣ್ಮನ ಸೆಳೀತಾ ಇದೆ. ತುಷಾರ್ ಶರ್ಮಾ ಕಲಾಕೃತಿಗೆ ಎಲ್ಲರೂ ಕೂಡ ಫಿದಾ ಆಗಿದ್ದಾರೆ. ತ್ರಿವಿಕ್ರಮ್ ಮಹೇಶ್ ಕಾಂಬಿನೇಷನ್ನ ಹೊಸ ಚಿತ್ರ ಶೂಟಿಂಗ್ಗೆ ಸಜ್ಜಾಗ್ತಾ ಇದೆ. ಸದ್ಯ ಮಹೇಶ್ ಬಾಬು ಸ್ವಿಟ್ಜರ್ಲ್ಯಾಂಡ್ನಲ್ಲಿದ್ದಾರೆ. ಪ್ರಿನ್ಸ್ ಮಹೇಶ್ ವಾಪಸ್ ಆದ ತಕ್ಷಣ ಚಿತ್ರೀಕರಣ ಪ್ರಾರಂಭವಾಗಲಿದ್ದು ಅದಕ್ಕಾಗಿ ಹೈದರಾಬಾದ್ನಲ್ಲಿ 2 ಬೃಹತ್ ಸೆಟ್ಗಳು ತಲೆ ಎತ್ತುತ್ತಾ ಇದ್ದಾವೆ. ಅಂದಹಾಗೆ ಇಡೀ ಸಿನಿಮಾ ಬಹುತೇಕ ಸೆಟ್ಗಳಲ್ಲೇ ಚಿತ್ರೀಕರಣವಾಗಲಿದೆ ಅಂತೆ. ಇವಿಷ್ಟು ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.